ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಇನ್ನಿತರ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ನಾನು ಇರೋ ತನಕ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. RSSಗೆ ಮತ್ತೆ ಅವರು ಹುಡುಗಿರೋದು. ಪಥಸಂಚಲನ ಮಾಡಬೇಕು ಅಂತಂದ್ರೆ RSSನವರು ಅನುಮತಿ ತೆಗೆದುಕೊಳ್ಳಬೇಕು ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಈ ಹಿಂದೆಯೂ ಕೂಡ 100 ವರ್ಷಗಳನ್ನ RSS ಪೂರೈಸಿದಂತಹ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಪಥಸಂಚಲನಕ್ಕೆ ಮುಂದಾದಂತಹ ಸಂದರ್ಭದಲ್ಲೂ ಕೂಡ ಅನುಮತಿ ತೆಗೆದುಕೊಳ್ಳಬೇಕು ಅಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಹಲವುಗಳಲ್ಲಿ ತಡೆಯೊಡ್ಡಿದ್ರು. 100 ವರ್ಷದ ಸಂಘಟನೆ ಕಾಗದ ಎಲ್ಲೋ ಇರಬಹುದು, ಹುಡುಕ್ತಿದ್ದಾರೆ ಅಂತ ಅನ್ಸುತ್ತೆ, ಹುಡ್ಕೊಂಡು ಬರಲಿ ಅಂತಲೂ ಕೂಡ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇಷ್ಟು ಕೇಳಿದ್ದಕ್ಕೆ ನನ್ನ ವೈಯಕ್ತಿಕ ಮಾಹಿತಿಯನ್ನ ಕೆದಕ್ತಾರೆ. ಪ್ರಿಯಾಂಕ್ ಯಾರು, ಯಾರನ್ನ ಮದುವೆಯಾಗಿದ್ದ, ಮಕ್ಕಳು ಯಾರು, ಪ್ರಿಯಾಂಕ್ ಕಪ್ಗಿದಾನ ಬೆಳ್ಳಗಿದಾನ ಎಲ್ಲ ಕೆದಕ್ತಿದ್ದಾರೆ. ಕೆದಕ್ಲಿ ಅಂತಲೂ ಕೂಡ ಕಾಲೆಳೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. RSS ನಾಯಕರ ಕಾಲೆಳಿತಾ ಇದ್ದಾರೆ. ತಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರು ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು. ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ. ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಆಗಿತ್ತು ಸರ್. ವೈ ಆರ್ ಇನ್ ಸೊ ಹರಿ, ಅದೇ ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 52 ವರ್ಷ ಯಾಕ್ರಿ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ತಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರು ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಕೋಡುಬಳೆ ಅಂದ್ರೆ ಅಡುಕಲೆ.